ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಕರವಾದ ರುಚಿಕರವಾದ ಒಂದು ಸಾಂಬಾರ್ ರೆಸಿಪಿ ತೋರ್ಸಾಕತ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಹೀಗಾಗಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಈಗ ನಾನು ಒಂದು ಬಟ್ಲು ತೊಗರಿ ಬೇಳೆನ ತೊಗೊಂಡಿನಿ. ಚಲೋತ್ನಾಗಿ ಒಂದು 2-3 ಸಾರಿ ತೊಳ್ಕೊಂಡು ಮತ್ತು ನೀರು ಹಾಕ್ಕೊಂಡು ಇಟ್ಕೊತೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಪಾಲಕ್ ಸೊಪ್ಪನ್ನ ಒಂದು ಕಟ್ಟು ತೊಗೊಂಡು ಚಲೋತ್ನಾಗಿ ತೊಳೆದು ಒಂದು 7-8 ಸಾರಿ ನಾವು ತೊಳಿಬೇಕು ನೋಡ್ರಿ. ಕಸೂರು ಇರುತ್ತೆ, ಹೀಗಾಗಿ ಚಲೋತ್ನಾಗಿ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪಾಲಕ್ ಸೊಪ್ಪು ಹಾಕ್ಕೊಳಕತ್ತೀನಿ. ಮತ್ತು ಇದ್ರಾಗನ ನಾವು ಒಂದು 2-3 ಟಮಾಟ ಹಣ್ಣು ತೊಗೊಂಡಿನಿ. ಜಾಸ್ತಿ ತೊಗೊಳ್ರಿ, ಟಮಾಟ ಹಣ್ಣು ಜವಾರಿ ಬರ್ತಾವಲ್ಲ ಅವನ್ನ ತೊಗೊಳ್ರಿ, ಅವು ರುಚಿ ಜಾಸ್ತಿ. ಹೀಗಾಗಿ ಟಮಾಟ ಹಣ್ಣನ್ನು ಹಾಕ್ಕೊಂಡಿನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿನಿ, ಒಗ್ಗರಣೆಗೆ ಸ್ವಲ್ಪ ಇಟ್ಕೊಂಡಿನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣಂತ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡು 3-4 ಸೀಟಿ ಮಾಡಿಸಿ ರೆಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬೇಯಬೇಕು. ಬೇಳೆ ಇರಬಾರ್ದು, ಚೆನ್ನಾಗಿ ಬೇಯಬೇಕು. ಅದ್ರ ಸಂಬಂಧ 4-5 ಸೀಟಿನ ಮಾಡಿಸ್ಕೊಳ್ರಿ. ಪಾಲಕ್ ಸೊಪ್ಪನ್ನ ವಾರಕ್ಕೆ ಒಂದು 3-4 ಟೈಮ್ ಆದರೂ ನೀವು ತಿನ್ನಲೇಬೇಕು. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಂತ ಅಲ್ಲ, ಬೇರೆ ಸೊಪ್ಪುಗಳನ್ನು ಕೂಡ ನೀವು ಒಂದೊಂದು ದಿನ ಒಂದೊಂದು ಸೊಪ್ಪು ನಮ್ಮ ಊಟದಾಗಿರಬೇಕು ಅಂತಲೇ ಹೇಳ್ತಾರೆ. ಯಾಕಂತಂದ್ರೆ ಸೊಪ್ಪಿನೊಳಗೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ವಿಟಮಿನ್ಸ್ ಇರ್ತವೆ ಮತ್ತು ಸೊಪ್ಪು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ರುಚಿನೂ ಇರುತ್ತೆ. ಮಕ್ಕಳಿಗೆ ಸೊಪ್ಪು ತಿನ್ನೋದನ್ನು ಕಲಿಸ್ಬೇಕು. ಹಂಗೆ ಕೊಟ್ಟರೆ ತಿನ್ನೋದಿಲ್ಲ, ಹೀಗಾಗಿ ಸಾಂಬಾರೊಳಗೆ ಹಾಕಿದರೆ ಸುಮ್ಮನೆ ತಿಂತಾರೆ. ಒಂದು ದೊಡ್ಡ ಬಾಳಿಗೆ ತೊಗೊಂಡು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊತೀನಿ. ಜೀರಿಗೆ ಆದಷ್ಟು ನಮ್ಮ ಅಡುಗೆ ಒಳಗೆ ಜಾಸ್ತಿ ನಾವು ಉಪಯೋಗಿಸ್ಬೇಕು. ಜೀರಿಗೆ ನಿಮ್ಗೆ ಗೊತ್ತಿರಂಗೆ ಅಜೀರ್ಣತೆಯನ್ನು ದೂರ ಮಾಡ್ತೈತಿ. ಅಜೀರ್ಣ ಆಗಿದ್ರೆ ಊಟ ಆದಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ರಿ. ನಾವು ತಿಂದಿದ್ದೆಲ್ಲ ಜೀರ್ಣ ಆಗುತ್ತಾ ಈ ಜೀರಿಗೆಯಿಂದ. ಹೀಗಾಗಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿನಿ. ಸ್ವಲ್ಪ ಚಟ್ಪಟ್ ಅಂತ ಸಿಡಿಲಿ ಸಾಸಿವೆ. ಆಮೇಲೆ ಉಳಿದಿದ್ದನ್ನು ಈರುಳ್ಳಿ ಆಯಿತು, ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕ್ಕೊಳ್ಳೋಣಂತ. ಬೆಳ್ಳುಳ್ಳಿನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಇಟ್ಕೊಂಡಿನಿ. ಸ್ವಲ್ಪ ಕಲ್ಲಿಂದ ಜಜ್ಜಿ ರೆಡಿ ಮಾಡಿ ಇಟ್ಕೊಳ್ರಿ, ಅಂದ್ರೆ ಘಮ ಚೆನ್ನಾಗಿರುತ್ತೆ. ಒಣ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3-4 ಒಣ ಮೆಣಸಿನ್ಕಾಯಿ. ಇದನ್ನ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರ್ತೈತಿ. ರುಚಿ ಒಂದು ಸ್ವಲ್ಪ ಘಮ ಕೊಡ್ತೈತಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಜಜ್ಜಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊತೀನಿ, ಕಟ್ ಮಾಡಿದ ಈರುಳ್ಳಿ. ಇದು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿದು. ಈಗ ಈರುಳ್ಳಿನ ಸ್ವಲ್ಪ ಇಟ್ಕೊಂಡಿದ್ದೆ, ಸ್ವಲ್ಪ ಕುಕ್ಕರ್ನಾಗನ ಹಾಕಿದ್ದೆ ನಾನು. ಇದನ್ನೆಲ್ಲ ಚಲೋತ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಉಳಿದಿದ್ದ ಸಾಮಗ್ರಿಗಳನ್ನ ಹಾಕೋಣಂತ. ಉಪ್ಪು, ಅರಿಶಿಣದ ಪೌಡ್ರು, ಗರಂ ಮಸಾಲ ಆಯಿತು, ಇಲ್ಲ ಸಾಂಬಾರು ಮಸಾಲ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಮಸಾಲ, ಇಲ್ಲ ನೀವು ಪಾಕೆಟ್ ಒಳಗೆ ಈಗ MTR ಈ ಥರ ಎಲ್ಲ ಬಂದಿರುತ್ತಲ್ಲ, ಅದನ್ನಾದರೂ ಕೂಡ ನೀವು ಸಾಂಬಾರು ಮಸಾಲನ ಹಾಕ್ಕೋಬೋದು, ಸಾಂಬಾರು ಪುಡಿನ. ಸ್ವಲ್ಪ ಉಪ್ಪು, ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡಿನಿ. ಖಾರನ ಹಾಕ್ಕೊತೀನಿ ನೋಡ್ರಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಂಡಾದ್ಮೇಲೆ ಈಗ ನಾನು ಸಾಂಬಾರು ಪೌಡ್ರನ್ನ ರೆಡಿಮೇಡ್ ತೊಗೊಂಡೇನಿ ನೋಡ್ರಿ. MTR ಸಾಂಬಾರು ಪೌಡ್ರನ್ನ ಮನೆಯಲ್ಲೇ ಮಾಡಿದ್ದನ್ನು ಕೂಡ ನಾನು ಉಪಯೋಗಿಸ್ತೀನಿ. ಇವತ್ತು ನಾನು MTR ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿನಿ. ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದ ಬೇಳೆನ ಹಾಕ್ಕೊತೀನಿ. ಸೊಪ್ಪು ಬೇಳೆ ಮಿಶ್ರಣನ ಹಾಕ್ಕೊಳಕತ್ತೀನಿ ನೋಡ್ರಿ. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಒಂದು ಸಾರಿ ನಾನು ಹೆಂಗೆ ತೋರಿಸೇನೆ ಅದೇ ಥರ ಮಾಡ್ಕೊಳ್ರಿ. ಸಖತ್ ಇಷ್ಟಪಟ್ಟು ತಿಂತಾರೆ. ಖಾರವಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಮತ್ತು ಸೊಪ್ಪು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಈ ಥರ ಸಾಂಬಾರು ಮುದ್ದೆಗೂ ಸೂಪರಾಗಿರುತ್ತೆ. ಇದು ರಾಗಿ ಮುದ್ದೆ, ಜೋಳದ ಮುದ್ದೆ ಎಲ್ಲದಕ್ಕೂ ಸೂಪರ್ ಇರುತ್ತೆ. ರೊಟ್ಟಿ ಜೋಡಿನೂ ನೀವು ತಿನ್ಬೋದು. ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಜೋಡಿನೂ ತಿನ್ಬೋದು. ಒಂದು 2-3 ನಿಮಿಷ ನಾವು ಚಲೋತ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ. ಎಷ್ಟು ಕುದಿಸ್ತೀರಲ್ಲ ಸಾಂಬಾರು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಇಷ್ಟು ನಾನು ಗಟ್ಟಿನೂ ಅಲ್ಲ, ನೀರಾಗಿಲ್ಲ. ಇದು ನಾನು ಅನ್ನಕ್ಕೆ ಮಾಡಿದ್ದು, ಅದಕ್ಕೆ
ಈ ಥರ ಮಾಡ್ಕೊಂಡೀನಿ. ನೀವು ಏನಾದರೂ ಚಪಾತಿ ರೋಟಿ ಈ ಥರ ಏನಾರ ಮಾಡ್ಕೊಂಡ್ರಿ ಅಂತಂದ್ರೆ ಅದ್ರ ಜೋಡಿಗೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಹಾಕ್ಕೊಳ್ರಿ. ಈ ಥರ ಚಲೋತ್ನಾಗೆ ಒಂದು 5-10 ನಿಮಿಷ ಚಲೋತ್ನಾಗ ಕುದಿಸ್ಬೇಕು ಈ ಥರ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡೇನಿ, ಇಷ್ಟಾದರೆ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳಕತ್ತೆ ನೋಡ್ಬೋದು. ಮೊದಲು ಸ್ವಲ್ಪ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕಬೇಕು. ಇಷ್ಟಾದರೆ ಮುಗೀತು ನೋಡ್ರಿ. ಬಿಸಿ ಬಿಸಿ ಜೋಳದ ಮುದ್ದೆ, ರಾಗಿ ಮುದ್ದೆ, ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಸಾಂಬಾರು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ.